ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಎಂ ಲಕ್ಷ್ಮಣ್ ಪರವಾಗಿ ಕೈ ಕಾರ್ಯಕರ್ತರು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ನಮ್ಮ ಎಂ ಲಕ್ಷ್ಮಣ್ ಅವರು ಗೆದ್ದೇ ಗೆಲ್ತಾರೆ ಅಂತ ಜನರು ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿಗಾಗಿ ಲಕ್ಷ್ಮಣ್ ಅವರು ಬಹಳಷ್ಟು ಮುಖ್ಯವಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಲಕ್ಷ್ಮಣ್ ಪರ ಪ್ರಚಾರದಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಅವರ ಅಭಿಮಾನಿಗಳು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಮತಯಾಚನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಕೊನೆ ಹಂತದ ಮತಯಾಚನೆಯಲ್ಲಿ ತೊಡಗಿರುವಂತಹ ಕಾರ್ಯಕರ್ತರನ್ನ ಮುಖಂಡರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೆಂಗಿದೆ ಸರ್ ನಿಮ್ಮ ಅಭ್ಯರ್ಥಿಯ ಪರವಾಗಿ? ನಮ್ಮ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಅವರು ಭಾರಿ ಸರಳ ಸಜ್ಜನಿಕೆಯಾದ ವ್ಯಕ್ತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅವ್ರಿಗೆ ನಮ್ಮ ಪಕ್ಷದ ಹೈಕಮಾಂಡ್ ಹುಡುಕಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಗುರುತಿಸಿ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ಹೋಗಿದ ಕಡೆ ಎಲ್ಲ ನಮಗೆ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾನು ಚಾಮರಾಜ ಕ್ಷೇತ್ರದ ಇನ್ಚಾರ್ಜು. ನಾವೆಲ್ಲ ವಾರ್ಡ್ಗೆ ಹೋಗ್ತಿದ್ವಿ. ಮಹಿಳೆಯರು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿತೀವಿ ಅಂತ ಹೇಳಿ ನಮ್ಮ ಅಭ್ಯರ್ಥಿ ಲಕ್ಷ್ಮಣರು 1 ಲಕ್ಷ ಲೀಡಿನಿಂದ ಗೆಲ್ತಾರೆ. ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದೆ. ಫೈಟ್ ಇದೆ. ಮತ್ತೆ ಇವಾಗ ಏನು ಅಂದ್ರೆ, ಈಗ ಲಾಸ್ಟ್ 5 days ಇಂದ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಒಕ್ಕಲರು ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಬೆಂಬಲ ಕೊಡ್ತೀವಿ ಅಂತ ಸೂಚಿಸಿದ್ದಾರೆ. ಹಂಗಾಗಿ ಈಗ ಲಾಸ್ಟ್ 5 days ಇಂದ ನಮ್ದು ಹೆಚ್ಚಾಗಿದೆ, ಗೆಲ್ಲೋ ಚಾನ್ಸಸ್ ನಮ್ದು ಹೆಚ್ಚಾಗಿದೆ. ನಿಮ್ಮ ಏರಿಯಾಗಳಲ್ಲೆಲ್ಲ ನೀವು ಓಡಾಡುವಂತ ಜಾಗಗಳಲ್ಲಿ ಹೆಂಗಿದೆ ಸರ್? ವಾತಾವರಣ ಭಾರಿ ಚೆನ್ನಾಗಿದೆ ನೋಡಿ. ರಾಜಾ ಪ್ರಜಾ ಅನ್ನೋದು ತಮಗೆ ಗೊತ್ತಿದೆ ಮಾಧ್ಯಮಗಳಿಗೆ. ಈಗ ಬಹುಶಃ ಹೇಳ್ಬೇಕಂದ್ರೆ ಸಾಮಾನ್ಯ ಕಾರ್ಯಕರ್ತರು ಇಂಥ ಕಾರ್ಯಕರ್ತರಿಗೆ ಕೊಡಿದ್ರೆ ಬೇರೆ ಕಾರ್ಯಕರ್ತರು ಎಂಕರೇಜ್ ಮಾಡ್ದಂಗೆ. ಇನ್ನು ನಾಳೆ ದಿನ ಬಹುಶಃ ನಾವು ನಗರ ಪಾಲಿಕೆ ಸದಸ್ಯರಿಗೆ ಆಕಾಂಕ್ಷಿ ಆಗಿರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಇನ್ಚಾರ್ಜು, ನಮ್ಮ ಯುವಕರು ಸಂಘಟನೆ ತಮಗೆ ಗೊತ್ತಿದೆ, ಭಾರಿ ಅತಿಯಾಗಿ ಸಂಘಟನೆ ಇದು. ಈ ಸಂಘಟನೆ ಕೊಡಗು, ಮಡಿಕೇರಿ, ವಿರಾಜಪೇಟೆ, ಹುಣಸೂರು ಈ ಬಹುತೇಕ ಈ ಸಂಸದಲ್ಲಿ ನಾವು ಕೂರಿಸೋದು ಜವಾಬ್ದಾರಿ ನಮ್ಮ ಯುವಕರ ಮೇಲೂ ಇದೆ. ಈ 5 ಗ್ಯಾರಂಟಿಗಳನ್ನ ಅದು ಬೆಂಬಲ ಬಹುತೇಕ ಅದು ಒಳ್ಳೇದಾಯ್ತದೆ ಅಂತ ಅಭ್ಯರ್ಥಿ ಗೆಲ್ಲೋ ಅಂತ ವಾತಾವರಣ ಇದೆ. 100ಕ್ಕೆ 100 ಸರ್ ಗೆಲ್ತಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಇಡೀ ನಮ್ಮ ರಾಷ್ಟ್ರದಲ್ಲಿನೂ ಗೆಲ್ಲಕ್ಕೆ ಅದು ಅನುಮಾನ ಇಲ್ಲ. ಅತಿಯಾಗಿ ಸುಳ್ಳು ನಮ್ಮ ಪ್ರಧಾನಿ ಹೇಳ್ತಾರೆ ಅಂದ್ರೆ ಅದು ನಾಚಿಕೆ, ನಮಗೂ ಹೇಳಕ್ಕೆ ನಾಚಿಕೆ ಆಗ್ಬೇಕು ಅದು. ಯಾಕಂದ್ರೆ ಅತಿಯಾಗಿ ಸುಳ್ಳು ಹೇಳಿದ್ದಾರೆ, ಪ್ರತಿ ಬಾರಿ ಸುಳ್ಳು ಹೇಳಿದ್ದಾರೆ. ಪ್ರತಿ ಬಾರಿ ಒಂದು ಸುಳ್ಳು ಹೇಳಿ ಈ ರೀತಿ ನಡೆದಿದೆ. ಈಗ ಜನ ಆತರ ನಡೆಯಕ್ಕೆ ಕಷ್ಟ ಇದೆ. ಅವರು ಬುದ್ಧಿವಂತರು ಆಗಿದ್ದಾರೆ, ತಿಳ್ಕೊಂಡು ಮತದಾರರಿಗೆ ಅತಿ ಬುದ್ಧಿವಂತ ಆಗಿ ಮತ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೇಗಿದೆ ಸರ್ ನಿಮ್ಮ ಲಕ್ಷ್ಮಣ್? ಸರ್, ಲಕ್ಷ್ಮಣ್ ಅವ್ರ ಪರವಾಗಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ 28 ಸೀಟಲ್ಲಿ ಕನಿಷ್ಠ ಪಕ್ಷ 22 ಸೀಟ್ ಗೆಲ್ತೀರಿ. ಅದರಲ್ಲಿ ಮೊದಲು ವಿನ್ ಆಗೋದೇ ಮೈಸೂರು ಕ್ಷೇತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನಸಾಮಾನ್ಯರಿಗೆ ಸಿಗುವಂತ ಅಭ್ಯರ್ಥಿ ಯಾರಾದ್ರೂ ಇದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಲಕ್ಷ್ಮಣ್ ಅವರು. ಇವಾಗ ರಾಜರನ್ನ ನಾವು ಹುಡುಗಕ್ಕೆ ಬಹಳಷ್ಟು ಕಷ್ಟಪಡ್ಬೇಕು. ಗೆದ್ದ ಮೇಲೆ ಅವ್ರು ನೆಲ್ಲು ಅಂತ ಹುಡುಕ್ತೀರಾ. ಇವಾಗ ನಾವು ಲಕ್ಷ್ಮಣ್ ಅವ್ರ ಮನೆಯಲ್ಲಿ ಇದೆಯಪ್ಪ ಅಂದ್ರೆ ಯಾದಗಿರಿಯಲ್ಲಿದೆ, ಹೋಗಿ ನಾಳೆ ಬೆಳಗ್ಗೆ ಹೋಗಿ ಭೇಟಿ ಆಗ್ಬೋದು. ಆದ್ರೆ ರಾಜರನ್ನ ಭೇಟಿ ಆಗಬೇಕು ಅಂದ್ರೆ ಅರಮನೆಗೆ ದುಡ್ಡು ಕೊಟ್ಟು ಹೋಗ್ಬೇಕು. ಅಂತ ಅಭ್ಯರ್ಥಿ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಮೈಸೂರು ಕೊಡೋದು ನಮ್ಗೆ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿದ್ದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅದು ಲಕ್ಷ್ಮಣ್ ಅವ್ರಿಗೆ ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಾರೆ. 100ಕ್ಕೆ 200 ಭಾಗ ನಾವು ಅತಿ ಹೆಚ್ಚು ಮತದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗೂ ಸಹ ಇದೆ. ಮಡಿಕೇರಿ, ವಿರಾಜಪೇಟೆ, ಕೊಡಗು, ಹುಣಸೂರು ನಮ್ಗೆಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಅದರಲ್ಲೂ ಅತಿ ಹೆಚ್ಚಾಗಿ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಬಹುಮತ ತುಂಬಾ 35-40 ಸಾವಿರ ಲೀಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದೇ ಬರುತ್ತೆ. ನಮ್ಮ ಹರೀಶ್ ಗೌಡರು ಅಧಿಕ ಆದಂತ ನಮ್ಮ MLA, ನಮ್ಮ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ಸತಿ ನಾವು ಲೀಡ್ ತಗೋತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಹೇಳ್ತೀವಿ? ಸರ್ಕಾರ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳು ಇದೆಯಲ್ಲ, ಪ್ರತಿ ಮನೆಗಳಿಗೂ ತಲುಪಿದೆ, ನಮ್ಮೆಲ್ಲರಿಗೂ ಸುಧಾ ತಲುಪಿದೆ. ಸರ್ಕಾರ ಕೇಳ್ತಾರ ಅಂತ ಒಟ್ಟು ಖಂಡಿತ ಹಾಕ್ತೀವಿ. ಯಾಕಂದ್ರೆ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರಿಗೆ ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದಾರೆ. ವೋಟ್ ಮುಖಾಂತರವಾಗಿ ಖಂಡಿತ ಮಾಡೇ ಮಾಡ್ತೀವಿ ಸರ್. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರುವಾಗ ಅವ್ರು ಜಾರಿ ಮಾಡಿದ್ದು ಇದು ಮೋದಿ ಅವ್ರು ಕೊಟ್ಟಿದ್ದ ಅಲ್ಲ. ಬಡವ್ರಿಗೆ 5 kg ಅಕ್ಕಿ ಕೊಡಬೇಕು ಅಂತ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ, BJP ಸರ್ಕಾರ ಅಲ್ಲ. ಇವಾಗ ಮೋದಿ ಅವ್ರು ನಾನು ಕೊಟ್ಟೆ ಹೇಳ್ತಾ ಇದಾರಲ್ಲ, ಅದು ಕಟ್ಟ ಸುಳ್ಳು. ಯಾತಾ ಇನ್ನೂ ಗಂಟೆ ಅಧಿಕಾರ 10 ವರ್ಷ ಮಾಡಿದ್ದು ಸುಳ್ಳುಕ್ಕೆ ಸುಳ್ಳು, 100ಕ್ಕೆ ಸುಳ್ಳು. ಆದರೆ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ 5 ಸ್ಕೀಮು ಏನು ಸಿದ್ದರಾಮಯ್ಯ ಅವರು 4ಗೆ ಕೊಟ್ಟಿದ್ರು, ರಾಜ್ಯ ಅಧ್ಯಕ್ಷರು ನಮ್ಮ ಏನು ಮಾತು ಕೊಟ್ಟಿದ್ರು, 5 ಗ್ಯಾರಂಟಿ ಪೂರ್ಣ ಮಾಡಿದ್ದಾರೆ. ಮುಂದೆ 10 ವರ್ಷ ಸರ್ಕಾರ ಬರೀ ಸುಳ್ಳು ಹಿಡಿದು 15 ಲಕ್ಷ ಕೊಡ್ತೀನಿ ಅಂತ 10 ರೂಪಾಯಿನೂ ಬಂದಿಲ್ಲ, ಬರೀ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಟಾಯ್ಲೆಟ್ ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ. ತಿನ್ನಕ್ಕೆ ಊಟನೇ ಇಲ್ಲ, ಇನ್ನು ಟಾಯ್ಲೆಟ್ಗೆ ಎಲ್ಲಿಗೆ ಹೋಗೋದು ಸರ್? ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗ್ತಾರಂತ ನಮಗೆ ವಿಶ್ವಾಸ. ಯಾರು ಗೆಲ್ತಾರೆ ಸರ್? ಈ ಸಲ ಅಂತೂ ಲಕ್ಷ್ಮಣೇ ಸರ್. ಫುಲ್ಲು ನಮಗೆ ಒಪ್ಪಿದೆ ಸರ್. ಇಲ್ಲೆಲ್ಲ
ನಾವು ಮಾಹಿತಿ ಸಮೀಕ್ಷೆ ಮಾಡಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡನಾಗಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಸರ್. ತುಂಬ ವರ್ಚಸ್ಸಿದೆ. ಆಮೇಲೆ 5 ಗ್ಯಾರಂಟಿಗಳಿದೆ. 5 ಗ್ಯಾರಂಟಿಗೆ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಮನೆ ಮಟ್ಟಗಂಟ ತಲುಪ್ತಾ ಇದೆ ಸರ್. ಪ್ರತಿಯೊಬ್ಬರಿಗೂ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅದು ಸುಲಲಿತವಾಗಿ ಕರೆಕ್ಟಾಗಿ ನಡೀತಾ ಇದೆ ಸರ್. ಎಲ್ಲ ನಾವು ಕ್ಯಾನ್ವಾಸ್ ಕಡೆ ಹೋದಾಗ ಅಲ್ಲೂ ಎಲ್ಲ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ಇವ್ರು ಏನು ಮಾಡದೆ BJPಲಿ ಬರೀ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಕಾಲ ತಳ್ತಾ ಇದ್ದಾರೆ ಹೊರತು 5 ವರ್ಷದಿಂದ ಏನು ಅವ್ರ ಬೆಳವಣಿಗೆನೇ ಇಲ್ಲ. ಬರೀ ಮಾತೆತ್ರೆ ಧರ್ಮಗಳ ಮಧ್ಯೆ ಜಾತಿ ಕಲಬೆ ತಂದು ಬರೀ ಅದನ್ನ ದೊಡ್ಡ ಇದು ಕಾಂಟ್ರವರ್ಸಿ ಮಾಡಿ ಇದ್ ಮಾಡ್ತಾರೆ ಹೊರತು ಅವರು ವೇಲಿ ಅವ್ರ ವರ್ಕಲ್ಲಿ ಏನು ತೋರಿಸ್ತಾ ಇಲ್ಲ ಸರ್. ಇಲ್ಲಿ ಕೆಲವ್ರು ಏನಪ್ಪಾ ಅಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಕೊತಾ ಇಲ್ಲ ಸರ್. ಅದರಿಂದ ಕಾಂಗ್ರೆಸ್ಗೆ ಒಂದು ಇದಿದೆ ಸರ್, ನಾವು ಒಪ್ಪಿದೆ. ಎಂ ಲಕ್ಷ್ಮಣ್ ಪರವಾಗಿ ಮತಯಾಚನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ TV5 ಮೈಸೂರು.